ಲಾಸ್ಟ್ ನಾವು ವಟಾರದಲ್ಲಿದ್ದಾಗ ಸುತ್ತಾಡಿದ್ದು, ನಿನಗೆ ಕಾಲ್ಗೆಜ್ಜೆ ಕೊಡಿಸಿದ್ದೆ, ನೆನಪಿದೆಯಾ? ಇದೊಂಥರ ಚೆನ್ನಾಗಿದ್ದಾರೆ. ಅವಾಗ ಈ ಥರ ಸುತ್ತಾಡ್ತಾ ಇರಬೇಕು. ಒಂದು ಕೆಲಸ ಮಾಡೋಣ, ಇನ್ಮೇಲೆ ಪ್ರತಿ ಆ್ಯನಿವರ್ಸರಿನೂ ಹೀಗೆ ಸೆಲೆಬ್ರೇಟ್ ಮಾಡೋಣ. ಈ ಸತಿ ಬರೀ ಲೋಕಲ್ ಟೆಂಪಲ್ ಸುತ್ತಾಡಿದ್ವಿ, ನೆಕ್ಸ್ಟ್ ಟೈಮಿಂದ ಬೇರೆ ಊರಿನ ಟೆಂಪಲ್ಗೆ ಹೋಗೋಣ ಬೈಕಲ್ಲಿ. ಹಾಂ, ಓಕೆ ಓಕೆ. ಆಸೆ ನನಗೂ ಇದೆ, ಆದರೆ ಎಲ್ಲ ಆಸೆನೂ ಸತ್ಯ ಆಗುತ್ತೆ ಅನ್ನೋ ಭರವಸೆ ಎಲ್ರಿಗೂ ಇರಲ್ವೇ? ಯಾಕೆ ಈಗ ಮಾತಾಡ್ತಾ ಇದ್ದೀರಾ? ಯಾಕೆ ಅಂದರೆ ಜೀವನ ನಮ್ಗೆ ಯಾವಾಗ ಏನು ಸರ್ಪ್ರೈಸ್ ಕೊಡುತ್ತೆ ಅಥವಾ ಏನು ಶಾಕ್ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನೋಡಿ, ನಾನು ಹೇಳಿದಕ್ಕೆ ದೇವರು ಓಕೆ ಅಂತಿದ್ದಾನೆ. ಆಹಾ, ದೇವ್ರನ್ನೂ ನಿಮ್ಮ ಟೀಮಿಗೆ ಸೇರಿಸ್ಕೊಂಬಿಟ್ರಾ? ಓಲಿ ಬಿಡಿ, ನೀವಷ್ಟೇ ಅಲ್ಲ, ಇಡೀ ಸೊಸೈಟಿನೇ ಹಾಗೆ. ಎಲ್ಲದಕ್ಕೂ ಆ ದೇವ್ರ ಹೆಸರನ್ನ ಟ್ಯಾಗ್ ಮಾಡಿಬಿಡ್ತಾರೆ. ಪಾಪ ದೇವ್ರಿಗೆ ಹೇಳಂಗಿಲ್ಲ, ಬಿಡಂಗಿಲ್ಲ. ಆ ದೇವ್ರ ಹೆಸರಲ್ಲಿ ಏನೇನೋ ನಡೀತಾ ಇರುತ್ತೆ, ಅವನಂತೂ ಮಾತೇ ಆಡಲ್ಲ. ಅದಕ್ಕೆ ಇರ್ಬೇಕು ರೀ, ದೇವರು ಎಲ್ಲರ ಕಣ್ಗೂ ಕಾಣಿಸ್ದೆ ಕಲ್ಲಾಗಿ ಕೂತ್ಬಿಟ್ರೋದು ಅಲ್ವಾ? ಅಲ್ಲ ರೀ, ನೀವು ಎಷ್ಟೊಂದು ಪಾಸಿಟಿವ್ ಆಗಿದ್ರಿ, ಯಾಕೆ ಇತ್ತೀಚೆಗೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರಲ್ಲ? ಇಲ್ವಲ್ಲ, ನಾನು ಈಗಲೂ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀನಿ. ನಿಜ ನೋಡಿ, ತುಂಬ ಜನ ನಾಳೆಗೆ ಬದುಕ್ತಾರೆ. ಅಂದರೆ ಕೆಲಸ ಆದಮೇಲೆ ನೋಡ್ಕೊಳ್ಳೋಣ, 1 ವರ್ಷ ಆದಮೇಲೆ, ಮಕ್ಕಳು ದೊಡ್ಡವರಾದಮೇಲೆ, ರಿಟೈರ್ಡ್ ಆದಮೇಲೆ ಆಗ ಖುಷಿಯಾಗಿರೋಣ ಅಂತ ಅನ್ಕೋತಾರೆ. ಆದರೆ ಆ ನಾಳೆ ಅನ್ನೋದು ಎಲ್ಲರೂ ಬದುಕಲು ಬರಬೇಕಂತೇನಿಲ್ವಲ್ಲ. ಲೈಫು ನಾವು ಅಂದ್ಕೊಂಡ ಹಾಗಲ್ಲ ಗೌತಮವ್ರೆ, ಸಿಂಪಲ್ಲು ಬಟ್ ಅನ್ಪ್ರಿಡಿಕ್ಟಬಲ್. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಹೇಳಿದೆ ಅಷ್ಟೆ. ನಿಜ ನೀವು ಹೇಳೋದು. ನಾವು ಖುಷಿನ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬಾರ್ದು. ಇವತ್ತು ನಮಗೆ ಸಿಕ್ಕಿರೋ ಜೀವನ ಗಿಫ್ಟ್ ಅಂತ ಅಂದ್ಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಅಧ್ಯಾತ್ಮ ಮಾತಾಡ್ತಾ ಇದ್ದೀವಿ ಅನಿಸುತ್ತೆ. ತಗೊಳ್ಳಿ ಪ್ರಸಾದ. ಥ್ಯಾಂಕ್ ಯು. ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ನನ್ನ ವೈಫು ಇಷ್ಟು ದಿವಸ ನಾರ್ಮಲ್ ಆಗಿದ್ರು, ಇತ್ತೀಚೆಗೆ ಯಾಕೋ ಒಂಥರ ಆಡ್ತಾ ಇದ್ದಾರೆ, ಅವ್ರು ಸ್ವಲ್ಪ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡೆ. ನೀವೇನು ಕೇಳ್ಕೊಂಡ್ರೆ? ನಿಮಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡೆ. ಶಕ್ತಿನ ಯಾವುದಕ್ಕೆ? ಎಲ್ಲದಕ್ಕೂ. ಓಕೆ, ತಗೊಳ್ಳಿ. ಪಾರ್ಥ, ಅಮ್ಮ, ಎಲ್ಲೋ ನಿನ್ನ ಅಣ್ಣಾದಿಗೆ ಇಬ್ಬರು ಕಾಣಿಸ್ತಾ ಇಲ್ಲ? ಮಾವ ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಹಾ, ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕೊನೆ ಕ್ಯಾನ್ಸಲ್ ಮಾಡಿ ಈಗ ಇಬ್ಬರು ಒಟ್ಟಿಗೆ ಹೊರಗಡೆ ಹೋಗಿದಾರಲ್ವಾ? ಮಾವ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಒಳ್ಳೆದೇ ಆಯ್ತು ಪಾರ್ಥ, ಬದುಕಿ ತುಂಬ ಕಷ್ಟನೇ ತಿಂದಿದ್ದಾರೆ, ಈಗಲಾದ್ರೂ ಖುಷಿಯಲ್ಲಿ ಇರಲಿ ಬಿಡು. ನನಗೂ ಅದೇ ಬೇಕು ಮಾವ. ಅವ್ರು ಯಾವಾಗಲೂ ಹೀಗೆ 100 ವರ್ಷ ಖುಷಿಯಾಗಿರ್ಬೇಕು, ಆ್ಯಂಡ್ ನಾವು ಅದನ್ನು ನೋಡ್ತಾ ಖುಷಿ ಪಡಬೇಕು ಅಲ್ಲ ಮಾವ? ಪಾರ್ಥ, ನಿನ್ನತ್ತೊಂದು ಮಾತು ಕೇಳಲ್ಲ? ಏನು ಮಾವ? ಅಲ್ಲ, ನೀನು ಇತ್ತೀಚೆಗೆ ನಿನ್ನ ಅತ್ತಿಗೆನ ಗಮನಿಸಿದ್ಯಾ? ಯಾಕೆ ಮಾವ, ಏನಾಯಿತು? ಅಲ್ಲ, ಆ ಮೊದಲಿನ ಲವಲವಿಕೆ ಇಲ್ಲ, ನಗು ಇಲ್ಲ, ಎನರ್ಜಿ ಇಲ್ಲ, ಯಾಕೆ ತುಂಬ ಸುಸ್ತು ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಿಲ್ಲ ಕಣ. ಮಾವ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನನಗೂ ಹಾಗೆ ಅನಿಸಿತ್ತು. ನಾನು ಅದಕ್ಕೆ ಹತ್ರ ಹೋಗಿ ಕೇಳಿದೆ. ಮೋಸ್ಟ್ಲಿ ಏನು ಗೊತ್ತಾ, ಈ ಸ್ಕೂಲ್ ಜವಾಬ್ದಾರಿ, ಮಕ್ಳ ಜವಾಬ್ದಾರಿ, ಮನೆ ಜವಾಬ್ದಾರಿ, ಇದನ್ನೆಲ್ಲ ಸ್ಟ್ರೆಸ್ ಆಗಿರ್ಬೇಕಷ್ಟೇ. ಇಲ್ಲ ಪಾರ್ಥ, ನಾನು ಸುಮಾರು ದಿವಸದಿಂದ ಅವಳನ್ನು ಗಮನಿಸ್ತಾ ಇದ್ದೀನಿ. ಅವಳು ಮೊದಲಿನ ಥರ ಮನೆಯವ್ರದ್ರೆಲ್ಲ ನಗ್ನಗ್ತಾ ಮಾತಾಡ್ತಾ ಇಲ್ಲ. ಅವಳು ನಡೆಸ್ತಿದ್ದ ಸ್ಕೂಲನ್ನು ಬೇರೆಯವ್ರಿಗೆ ವಹಿಸ್ಕೊಟ್ಟಿದ್ದಾಳೆ. ಹಾಂ, ನಿಂಗೆ ವಿಚಿತ್ರ ಅನ್ಸಲ್ವಾ? ಹೀಗೂ ಆಗಿರ್ಬೋದಲ್ವಾ. ತುಂಬ ವರ್ಷದಿಂದ ಬಿಗ್ ಬ್ರೋ ಮತ್ತು ಅದಕ್ಕೆ ದೂರ ಇದ್ದರು, ಈಗ ಒಂದಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಸ್ಕೂಲ್ ಜವಾಬ್ದಾರಿನ ಅದಕ್ಕೆ ಅವ್ರ ಹೆಗಲ ಮೇಲೆ ಹೊರಿಸ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೆಗೂ ಅನ್ನಿಸ್ತಾ ಇರ್ಬೋದಲ್ಲ ಮಾವ, ಎಲ್ಲ ಜವಾಬ್ದಾರಿಗಳಿಂದ ಸ್ವಲ್ಪ ದೂರ ಆಗಿ ಮಕ್ಳಿಗೂ ಗಂಡಿಗೂ ಟೈಮ್ ಕೊಡಬೇಕು ಅಂತ. ಅದಕ್ಕೆ ಈ ಡಿಸಿಷನ್ ತೊಗೊಂಡಿರ್ತಾರೆ ಅಷ್ಟೇ. ಪಾರ್ಥ, ಅವಳು ಶಾಲೆನ ಕೆಲಸ ಅಂತ ಮಾಡ್ತಾ ಇರಲಿಲ್ಲ, ವೃತ್ತ ಅಂತ ನಿಷ್ಠೆಯಿಂದ ಮಾಡ್ತಾ ಇದ್ಲು. ಅಲ್ಲದೆ ಈ 2 ಮಕ್ಕಳು 2 ಕಣ್ಣಿದ್ದಂಗೆ ಎಲ್ಲೇ ಹೋದ್ರ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ಲು. ಇವತ್ತು ಮಕ್ಕಳನ್ನು ಮನೇಲಿ ಬಿಟ್ಟು ಹೋಗಿದ್ದಾಳೆ ಅಂದರೆ ನಿಂಗೆ ವಿಚಿತ್ರ ಅನ್ಸಲ್ಲ ಪಾರ್ಥ? ಮಾವ, ಈಗಿನ ಕಾಲದ ಗಂಡ ಹೆಂಡತಿಗೆ ಅವ್ರದ್ದೇ ಆ ಟೈಮ್ ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಇದ್ರಲ್ಲಿ ದೊಡ್ಡ ವಿಷಯ ಏನೂ ಇಲ್ಲ. ಅದು ಗೊತ್ತು ಕಣೋ ಪಾರ್ಥ.
ಆದರೂ ಮನಸ್ಸು ಯಾಕೆ ಒಪ್ತಾ ಇಲ್ಲ ಕಣ. ಮಾವ, ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಯಾವ ಕೇಸ್ ಬಗ್ಗೆ? ನಿಮ್ಮ ಅಕ್ಕವ್ರ ಬಗ್ಗೆ, ಐ ಮೀನ್ ಅದಕ್ಕೆ ಬಗ್ಗೆ. ಅಕ್ಕವ್ರ ಬಗ್ಗೆ ಡಿಸ್ಕಷನ್ ಮಾಡೋ ಅಂಥದ್ದೇನಿದೆ? ಅಂಕಲ್ ಯಾಕೋ ಟೆನ್ಷನ್ ಇರೋ ಥರ ಇದೆ. ಏನು ವಿಷಯ? ಟೆನ್ಷನ್ ಅಲ್ಲ ಮಲ್ಲಿ, ಕಾಳಜಿ. ಭೂಮಿಕಾ ಮೊದಲಿನ ಥರ ಇಲ್ಲ ಅಂತ ನನ್ನ ವಾದ. ಈ ಟಾಪಿಕ್ ಮೇಲೆ ಇಬ್ಬರಿಗೂ ನಾನು ವೋಟ್ ಇದೆ. ಅಕ್ಕವ್ರು ಮೊದಲಿನ ಥರ ಇಲ್ಲ ಅನ್ನೋದು ಸತ್ಯ, ಹಾಗೇನೆ ಅವ್ರಿಗೆ ಏನೂ ಆಗಿಲ್ಲ ಅನ್ನೋದು ಸತ್ಯ. ಮೊದಲಿಗೆ ನನಗೂ ಈ ಡೌಟ್ ಬಂತು, ಅದಕ್ಕೆ ಅಕ್ಕವ್ರಿಗೆ ಕೇಳಿದೆ ಏನು ವಿಷಯ ಅಂತ. ಅದಕ್ಕೆ ಹೇಳಿದ್ರು ಏನೂ ಇಲ್ಲ, ಸ್ಕೂಲ್ ಟೆನ್ಷನು ಅಷ್ಟೇನೆ ಅಂತ. ಅಕ್ಕವರು ಯಾವ ವಿಷಯನ ಯಾರಿಂದ ಬೇಕಿದ್ರು ಮುಚ್ಚಿಡ್ಬೋದು. ಆದರೆ ಬಾಬ್ನವ್ರ ಹತ್ರ ಮುಚ್ಚಿಡ್ತಾರಾ? ಇಲ್ಲ. ನನ್ನ ಹತ್ರ ಮುಚ್ಚಿಡ್ತಾರಾ? ಇಲ್ಲ. ಅದೇ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ, ಅಕ್ಕವ್ರಿಗೆ ಏನೂ ಆಗಿಲ್ಲ ಅನ್ನೋದ್ರ ಬಗ್ಗೆ 3 ಜನದ್ದು ವೋಟ್ ಇದೆ. ಎಸ್, ಹೌದು. ಊಟ ಮಾಡೋ ಟೈಮಲ್ಲಿ ಏನು ಕಾಫಿ ಎಲ್ಲ ಕುಡ್ಕೊಂಡು ಅಡುಗೆ ರೆಡಿ ಇದೆ, ಬನ್ನಿ. ನನಗೂ ಹೊಟ್ಟೆ ಹಸಿತಾ ಇದೆ. ಬನ್ನಿ. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ವಲ್ಲ. Yes, honey. Yes. Love you too. Hey, Sanjay surprise ಇದೆ. Get ready. Okay, take care. ಜಂಗಲಕ್ಕಿ ಬಾ, ಸಿಂಗಲಕ್ಕಿ ಬಾ. ಮದರ್ ಇಂಡಿಯಾ. ಎಸ್ ಮಾಮ್, ಏನ್ ಸಮಾಚಾರ? ಜೈ, ಅವಳು ಬಂದಿದ್ದಾಳೆ. ಅವಳು ಅಂದ್ರೆ ಯಾರು? ಮಲ್ಲಿ. ಅವಳು IPS ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಕೆಲವ್ರನ್ನ ವಿಚಾರಿಸ್ಕೋಬೇಕು, ಲೆಕ್ಕ ಕ್ಲಿಯರ್ ಮಾಡಬೇಕು ಅಂತ ಮಾತಾಡ್ತಾ ಇದ್ಲು. ನನಗಂತೂ ಅವಳ ಮುಖ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಮುಂದೆನೇ ಗೆದ್ದು ಬಂದಿರೋ ಥರ ಆಡ್ತಿದ್ದಾಳೆ. ದೊಡ್ಡ ಮಾತು. ಮೊದಲೆಲ್ಲ ನಾವು ಮುಂದೆ ನಿಂತು ಮಾತಾಡ್ತಿರ್ಲಿಲ್ಲ, ಆದರೆ ಈಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ದಾಳೆ. ನೀನು ಈ ಮನೆ ಬಿಟ್ಟು ಹೋಗೋದಕ್ಕೆ ಮೂಲ ಕಾರಣನೇ ಅವಳು. ಅವಳಿಂದಾನೆ ಭೂಮಿಕಾ ಹಾಗೆಲ್ಲ ಆಟಾಡಿದ್ದು. ಇನ್ನ ಇವರಿಬ್ಬರನ್ನು ಕ್ಷಮಿಸೋ ಮಾತೇ ಇಲ್ಲ ಜೈ. ಬ್ಲಡಿ ರೂರಲ್ ಕೋಟ ಈಗ ಬೇರೆ ಲೆವೆಲ್ಗೆ ಹೋಗ್ಬಿಟ್ಲಾ? ಹೇಳ್ತಾ ಇದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಆ ಭೂಮಿಕಂಗೆ ಏನಾದ್ರೂ ಮಾಡೋ ಮುಂಚೆ ಫಸ್ಟ್ ಇವಳಿಗೆ ಏನಾದ್ರೂ ಮಾಡಬೇಕು. ಜೈ, ಆತ್ರಕ್ಕೆ ಬಿಟ್ಟು ಏನೇನೋ ಮಾಡಕ್ ಹೋಗ್ಬೇಡ. ಯಾಕೆ ಮಾಡ್ಬಾರ್ದು ಮಾವ್? ಎಷ್ಟು ದಿನ ಅಂತ ಅವಳು ಆಟ ನಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತೆ? ಮೊನ್ನೆವರೆಗೂ ನಮ್ಮ ಮುಂದೆ ತಲೆ ತಗ್ಸಿ ನಿಲ್ತಾ ಇದ್ದವಳು ಈಗ ನಮ್ಮ ವಿರುದ್ಧ ನಿಲ್ತಾಳೆ ಅಂತಂದ್ರೆ ಎಷ್ಟಿರ್ಬೇಡ ಅವಳಿಗೆ. ಅದೇ ನಿನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಮೊದಲಿನ ಮಲ್ಲಿ ಅಲ್ಲ.